ಎಂದು ನೋಡ್ವೇನು ಪರಲೋಕವೇ ನಂದಿ. ತಕ್ಕ ಸಮಯದಲ್ಲಿ ದೇವರು ನಿಮಗೆ ಆ ವಾಕ್ಯಗಳನ್ನು ಕೊಡ್ತಾ ಇದ್ದಾರೆ. ತುಂಬ ಹತ್ತಿರದಲ್ಲೇ ಕರ್ತನ ಬರುವಿಕೆ ಇದೆ. ಹಲ್ಲೆಲೂಯ. அதனாலே நாங்கள் ஆயத்தப்பட வேண்டும். ಆಮೆನ್. ಆಯತಪಡ வேண்டும். ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮನು ಸಭೆಗೆ ಹೇಳುವುದನ್ನ ನಿಮ್ಮ ಕಿವಿಗಳು ಕೇಳಲಿ. ದೇವರ ಕೆಲಸವನ್ನ ದೇವರೇ ಮಾಡಬೇಕು. ನನ್ನ ಮಾಂಸಿಕ ಬಲದಿಂದ ಮಾಡೋದಕ್ಕಾಗೋದಿಲ್ಲ. ನನ್ನನ್ನು ಕಳಿಸಿದಾತನು ನಾನು ಏನು ಮಾಡಬೇಕೆಂದು ಬಯಸುವನೋ ಅದನ್ನು ಮಾಡುವುದೇ ನನಗೆ ಆಹಾರವಾಗಿದೆ. ಆತನು ನನಗೆ ಕೊಟ್ಟಿರುವ ಕೆಲಸವನ್ನು ಪೂರೈಸುವುದೇ ನನಗೆ ಆಹಾರವಾಗಿದೆ. ಇವತ್ತು ಇಲ್ಲಿರುವಂಥ ನಮ್ಮೆಲ್ಲರಿಗೂ ಒಂದು ಪರ್ಪಸ್ ಇದೆ, ಉದ್ದೇಶಗಳಿದೆ. ದೇವರು ಕೊಟ್ಟ ಕೆಲಸ ಇದೆ. ಆ ಕೆಲಸವನ್ನ ಮಾಡುವುದೇ ನಮ್ಮ ಆಹಾರ. ಹಲ್ಲೆಲೂಯಾ. ಕಳೆದು ಹೋದದ್ದನ್ನ ಹುಡುಕಿ ಬಂದ್ರೆ ಸ್ವಾಮಿ, ಅದು ಆತನ ಕರೆಯಾಗಿತ್ತು, ದೇವರ ಚಿತ್ತವಾಗಿತ್ತು. ಆ ಕಳೆದು ಹೋದ ಕುರಿ ಯಾರು? ನಾನೇ. ಒಬ್ಬಂಟಿಗನಾಗಿ ಏನೂ ಮಾಡಲಾರೆನು. ನನ್ನನ್ನು ಕಳಿಸಿದಾತನು ನನ್ನೊಂದಿಗಿದ್ದಾನೆ. ಆತನಿಗೆ ಮೆಚ್ಚುಗೆಯಾದದ್ದನ್ನೇ ನಾನು ಯಾವಾಗಲೂ ಮಾಡುತ್ತೇನೆ. ಆದ್ದರಿಂದ ಆತನು ನನ್ನನ್ನು ಒಬ್ಬಂಟಿಗನಾಗಿ ಬಿಟ್ಟು ಬಿಡಲಿಲ್ಲ. ವಾಟ್ ಮೇ ಕಮ್, ಡೋಂಟ್ ವರಿ. ನಿಮ್ಮ ಜೀವನದಲ್ಲಿ ಏನೇ ಆಗಲಿ, ಜನ ನಿಮ್ಮನ್ನ ಚೀ ತೂ ಅಂತ ಉಗಿಲಿ, ದೇವರ ಚಿತ್ತ ಮಾಡುವಾಗ ಭಯ ಪಡಬೇಡಿ. ನಿಮ್ಮ ಪಕ್ಕ ದೇವರು ನಿಂತ್ಕೊಳ್ತಾನೆ. ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ಮಾಡಿ ಪೂರೈಸಿದ್ದೇನೆ. ನಾನು ಭೂಲೋಕದಲ್ಲಿ ನಿನ್ನನ್ನು ಮಹಿಮೆ ಪಡಿಸಿದೆನು. ಐ ಹ್ಯಾವ್ ಗ್ಲೋರಿಫೈಡ್ thee on the earth. I have finished the work. ಏನ್ ಕೆಲಸ ಅದು? ಎನ್ನಾದು? இந்த ಭೂಲೋಕத்திலே உன் ನಾಮತೆ ನಾ ಮಹಿಮೆ ಪಡ್ತಿರಿಕರೆ. ಈ ಭೂಲೋಕದಲ್ಲಿ ಏನ್ ಮಾಡಿದ್ದೇನೆ? ನಿನ್ನ ಹೆಸರನ್ನೇ ನಾ ಏನ್ ಮಾಡಿದ್ದೇನೆ? ಮಹಿಮೆ. ನನಗೆ ಘನತೆ ತೆಗೆದುಕೊಳ್ಳಿಲ್ಲಪ್ಪ, ನನಗೆ ಮಹಿಮೆ ತೆಗೆದುಕೊಳ್ಳಿಲ್ಲಪ್ಪ, ನಾನೇ ಮಾಡದೆ ಅಂತ ಹೇಳಿಲ್ಲಪ್ಪ, ನಾನೇ ಹೇಳಿದೆ ಅಂತ ಹೇಳಿಲ್ಲಪ್ಪ. ನೀ ಹೇಳಿದ್ದನ್ನ ಹೇಳಿದೆ ಅಂತ ಹೇಳಿದೆ, ನೀನ್ ಮಾಡಿದ್ದನ್ನೇ ನಾ ಮಾಡಿದೆ ಅಂತ ಹೇಳಿದೆ, ತಂದೆಯ ಚಿತ್ತವನ್ನೇ ಮಾಡೋದಕ್ಕೆ ನಾ ಬಂದೆ ಎಂಬುದಾಗಿ ನಾ ಹೇಳಿದ್ದೇನೆ. ನೀನ್ ಕೊಟ್ಟ ಕೆಲಸ ಮುಗಿಸಿದ್ದೇನೆ. ಯಾಕೆಂದರೆ ನಾನು ನನ್ನನ್ನು ಮೆಚ್ಚಿಸಲು ಪ್ರಯತ್ನಿಸದೆ ನನ್ನ ತಂದೆಯನ್ನು ಮೆಚ್ಚಿಸಲು ಪ್ರಯತ್ನಿಸಿದ್ದೇನೆ. ನಾನು ಮಾಡಿ ಮುಗಿಸಿದ್ದೇನೆ. ಎಲ್ಲವೂ ತೀರಿತು. நாங்கள் மறுத்து போவதற்குள்ளே ஆண்டவர் கொடுத்த எல்லா வேலையே செய்து முடித்து மறிக்க வேண்டும். ಈ ಲೋಕದಲ್ಲಿ ನಾವಿರೋ ತನಕ ಒಳ್ಳೆ ಕೆಲಸಗಳನ್ನ ಮಾಡೋದೇ ದೇವರ ಚಿತ್ತ. ದೇವರು ನಮ್ಗಿಟ್ಟಿರುವಂತ ಎಲ್ಲ ಉದ್ದೇಶಗಳನ್ನ ಮುಗಿಸಿನೇ ನಾವು ಹೇಳಬೇಕು, ತಂದೆ ನೀನು ಕೊಟ್ಟಿದ್ದನ್ನೆಲ್ಲ ನಾನು ಮಾಡಿ ಮುಗಿಸಿದ್ದೇನೆ, ನಿನ್ನ ಬಳಿಗೆ ಬರ್ತಾ ಇದ್ದೇನೆ. ಇಟ್ ಈಸ್ ಫಿನಿಶ್. ಎಲ್ಲ ಮುಡಿಂದದು. ಐ ಫಿನಿಶ್ಡ್ ಯುವರ್ ವರ್ಕ್ ಅಕಾರ್ಡಿಂಗ್ ಟು ಯುವರ್ ವಿಲ್. ನಿನ್ನ ಚಿತ್ತದ ಪ್ರಕಾರವೇ ನಾನು ಮಾಡಿದ್ದೇನೆ. ಅವರ ಚಿತ್ತವನ್ನ ಅವರು ನಮ್ಮಲ್ಲಿಟ್ಟಿದ್ದಾರೆ. ಅದರ ಪ್ರಕಾರವೇ ನಾವು ಮಾಡಬೇಕು. ಹಲ್ಲೆಲೂಯಾ. ಒಂದು ಕ್ಷಣ ನಾವು ತಡ ಮಾಡಿದ್ರು ಕೂಡ ಸೈತಾನ ನಮ್ಮನ್ನು ಏನು ಮಾಡ್ತಾನೆ? ಯಾಮರಿಸಿಬಿಡ್ತಾನೆ. He will deceive us. எங்களே பிசாசு என்ன செய்வான்? வஞ்சிக்கிறான். அதனாலே ஒரு நாடும் நாங்கள் ஆண்டவர்கிட்ட கேட்க வேண்டிய ஒரு ஜெபம், ஆண்டவரே என் சித்தம் அல்ல உன் சித்தமே ஆகட்டும். What is the meaning of that? It is the purpose. ಯೇಸು ಕ್ರಿಸ್ತ ಈ ಲೋಕಕ್ಕೆ ಬಂದಿದ್ದ ಉದ್ದೇಶವೇ ಅದು. ಮಗನ ಸ್ಥಾನವನ್ನು ಬಿಟ್ಟು
ಸೇವಕನ ಸ್ಥಾನವನ್ನು ತೆಗೆದುಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಮಗನ ಸ್ಥಾನವನ್ನು ಬಿಟ್ಟು ಸೇವಕನ ಸ್ಥಾನವನ್ನು ತೆಗೆದುಕೊಂಡು ತನ್ನ ಶಿಷ್ಯರ ಪಾದವನ್ನು ತೊಳೆದ್ರು. ಆಮೇನ್. ತನ್ನ ಸೀಡರುಳ್ಳಿಯ ಪಾದಂಗಳೇ ಕಳುವಿನಾರ್. He became the servant even though he is the son of living God. ನಾನು ಪರಲೋಕದಿಂದ ಇಳಿದು ಬಂದದ್ದು ಯಾತಕ್ಕೋಸ್ಕರ? ಓ ಪ್ರೈಸ್ ಗಾಡ್. ದೇವರ ಚಿತ್ತಾನುಸಾರವಾಗಿ ಮಾಡುವುದಕ್ಕಾಗಿಯೇ ಹೊರತು ನನ್ನ ಚಿತ್ತಾನುಸಾರವಾಗಿ ಅಲ್ಲ. ಜನಗಳನ್ನ ಮೆಚ್ಚೋದಿಕ್ಕೆ ನಿನ್ನ ಜೀವಿತ ಅಲ್ಲ, ನಿನ್ನನ್ನು ಕಳಿಸಿದಾತನನ್ನ ಮೆಚ್ಚೋದಿಕ್ಕೆ ನನ್ನ ಜೀವಿತ. ನೀವು ನಿಮಗೆ ಸ್ವಂತ ಅಲ್ಲ, ನಿಮ್ಮನ್ನು ಒಬ್ಬರು ರಕ್ತ ಕೊಟ್ಟು ಸಂಪಾದನೆ ಮಾಡಿದ್ದಾರೆ. ನಿಮ್ಮ ಚಿತ್ತದ ಪ್ರಕಾರ ಜೀವಿಸಬೇಡಿ. ಡೋಂಟ್ ಲೀವ್ ಅಕಾರ್ಡಿಂಗ್ ಟು ಯುವರ್ ಓನ್ ವಿಲ್. ಅವ್ರ ಚಿತ್ತ ನೀವು ಮಾಡುವಾಗೆಲ್ಲ ನಿಮಗೆ ಸಂತೋಷ ಆಗುತ್ತೆ. 1 ಕೋಟಿ ಕೊಟ್ಟರು ಆ ಸಂತೋಷ ಬರೋದಿಲ್ಲ. ಫಸ್ಟ್ ಟು ಬಿ ಫುಲ್ಫಿಲ್ಡ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. ಆತನ ಉದ್ದೇಶವನ್ನು ಮಾಡೋದು ಹೇಗೆ ಅಂದರೆ ಆತನ ಚಿತ್ತದ ಪ್ರಕಾರ. ಅವ್ರು ಬೇಡ ಅಂದ್ರೆ ಬೇಡ, ಬೇಡ ಅಂದ್ರೆ ಬೇಡ, ಹೋಗು ಅಂದ್ರೆ ಹೋಗೋಣ. ನಾವ್ಯಾರು ಜನರನ್ನ ಮೆಚ್ಚೋದಿಕ್ಕೆ ನಾವಿಲ್ಲಿಲ್ಲ, ಮನುಷ್ಯರನ್ನ ಪ್ರಿಯಪಡಿಸೋದಿಕ್ಕೆ ನಾವಿಲ್ಲ, ಯೇಸುವನ್ನ ಮೆಚ್ಚೋದಿಕ್ಕೆ ನಾವಿದ್ದೇವೆ. ನನ್ನನ್ನು ಕಳಿಸಿದಾತನ ಚಿತ್ತವನ್ನು ಮಾಡುವುದೇ ನನ್ನ ஆகார. அவர் வருகிறார் சீக்கிரமா. ஒரு நாளும் ஜெபிங்க, ஆண்டவரே உன் சித்தம் இல்லாமல் நான் ஒரு தூசி கூட எடுத்து வைக்க கூடாது. உன் சித்தத்தினையா நான் செய்ய வேண்டும். உன் சித்தத்தின் படியே நடக்கணும். என்னை ಆಳ್ಗೆ செய்யுங்க ಆವಿಯಾನವರೇ. ನನ್ನನ್ನು ಆಳ್ವಿಕೆ ಮಾಡು ದೇವರಾತ್ಮನೇ. ಪ್ರತಿ ದಿವಸ ಪ್ರಾರ್ಥನೆ ಮಾಡಿ. ದಾವೀದನು ಪ್ರಾರ್ಥನೆ ಮಾಡಿದಾಗ ನಿನ್ನ ಮಾರ್ಗವನ್ನ ನನಗೆ ತಿಳಿಯಪಡಿಸು, ನಿನ್ನ ಮಾರ್ಗವನ್ನ ನನಗೆ ಉಪದೇಶಿಸು. ನಂದೀಶವೇ ಎಂದು ನೋಡ್ವೇನು ನನ್ ಪ್ರಿಯ ಯೇಸುವನ್ನು ಎಂದು ನೋಡ್ವೇನು. Well done, my good and faithful servant. Now come be with me. Here is your crown. பாதம் சேரே பரலோகமே என் சொந்தமே என்று காண்பேனோ என் இன்ப இயேசுவை நான் என்று காண்பேனோ. பரலோகமே என் சொந்தமே என்று காண்பேனோ.